ಹೇಗಿದ್ದೀರೋ ಜಾತ್ರೆ ಕೊಲ್ಲಾಪುರ ಮುಂದು? ಎಷ್ಟು ಕುರಿ ಕಡಿತಾ ಇದ್ದೀರೋ? ಹೌದಾ? ಎಲ್ಲ ನಿಮ್ಮಲ್ಲೆಲ್ಲ ಚಿಕನ್ ಮಟನ್ ಎಲ್ಲ ಜೋರು. ನಾನು ತಿನ್ನಲ್ಲ ಕಣೋ ಮಟನ್ನ. ಓಕೆ, ಒಳ್ಳೆದಾಗಲಿ. ಶಿವಮೊಗ್ಗ ನಗರದಲ್ಲಿ ಐತಿಹಾಸಿಕ ಕೊಲ್ಲಾಪುರಮ್ಮನ ಜಾತ್ರೆ ಜರುಗ್ತಾ ಇದೆ. ಅದ್ಭುತವಾದಂಥ ಜಾತ್ರೆ. ಈ ಸನ್ನಿಧಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಶರಣೆ ಹನುಮಂತಮ್ಮ ಮಹಾದ್ವಾರ ಅಂತಲೂ ಮಾಡಿದ್ದಾರೆ. ತಾಯಮ್ಮ ಪೂಜಾರ ರಾಜಣ್ಣ ಮಹಾದ್ವಾರ ಅಂತಲೂ ಮಾಡಿದ್ದಾರೆ. ಕೊಲ್ಲಾಪುರ ದೇವಸ್ಥಾನದ ಸನ್ನಿಧಿ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಹಾಹಾಹಾ, ಏನು ಅದ್ಭುತವಾದ ಅರೇಂಜ್ಮೆಂಟ್ಸ್ ರೀ, ಏನು ಅದ್ಭುತವಾದ ಅಲಂಕಾರ. ಎಲ್ಲ ಹಣ್ಣು ತರಕಾರಿನೆಲ್ಲ ಹಾಕಿ ಇವತ್ತಿನ ದಿವಸ ಕೊಲ್ಲಾಪುರಮ್ಮ ಹೆಂಗೆ ಕಂಗೊಳಿಸ್ತಾ ಇದ್ದಾರೆ ನೋಡ್ರಿ. ಆಹಾಹಾ, ನೋಡ್ರಿ, ಅದ್ಭುತವಾದಂಥ ಒಂದು ಅಲಂಕಾರವನ್ನು ಮಾಡ್ಯಾರೆ. ಕಣ್ಣು ತುಂಬ್ಕೊಂಡೆ, 2 ಕಣ್ಣು ಸಾಲದು ಕಣ್ರಿ ನೋಡೋದಕ್ಕೆ. ಕೊಲ್ಲಾಪುರಮ್ಮ ಹೊಳಿತಾ ಇದ್ರು. ಶಿವಮೊಗ್ಗ, ಹಲೋ, ಎಸ್, ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ. ಇವತ್ತಿನ ದಿವಸ ಶಿವಮೊಗ್ಗದಲ್ಲಿರ್ತಕ್ಕಂಥ ಕೊಲ್ಲಾಪುರಮ್ಮ ದೇವಿಯ ಸನ್ನಿಧಿಗೆ ಬಂದಿದ್ದೀನಿ. ಅದ್ಭುತವಾದಂತಹ ಸನ್ನಿಧಿ. ಇಲ್ಲಿ 3 ತಲೆಮಾರುಗಳಿಂದ ಇಲ್ಲಿ ಪೂಜೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಈ ಸನ್ನಿಧಿಯಲ್ಲಿ ಅನುಷ್ಠಾನಗೊಳ್ತಾ ಇದೆ. ಮಾರಿ ಜಾತ್ರೆಯನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಕೊಲ್ಲಾಪುರಮ್ಮನ ಜಾತ್ರೆ ಅಂತ ಹೇಳ್ತಾರೆ. ಕೊಲ್ಲಾಪುರಂ ನಮ್ಮ ಜಾತ್ರೆ ಭಾಳ ಪ್ರಸಿದ್ಧವಾದಂಥದ್ದು. ನಮ್ಮ ರಂಗನಾಥ್ ಮತ್ತು ಎಲ್ಲ ಮಹಿಳಾ ಒಕ್ಕೂಟದವರೆಲ್ಲ ಇದ್ದಾರೆ. ಇವತ್ತಿನ ದಿವಸ ಕೊಲ್ಲಾಪುರಮ್ಮನ ದೇವಿಯ ಒಂದು ಸೇವೆಯನ್ನು ಮಾಡೋದಕ್ಕೋಸ್ಕರ ನಮ್ಮ ರಂಗನಾಥ್ ಅವರು 2 ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಂತೀವಿ. ಹರಿ ಓಂ, ಜೈ ಶ್ರೀರಾಮ್, ಜೈ ಕೊಲ್ಲಾಪುರದ ಮಾತಾಕ್ಕೆ. ಧಾರ್ಮಿಕ ಬಂಧುಗಳೇ, ಸ್ವಾಗತ, ನಿಮಗೆ ಸುಸ್ವಾಗತ. ಇದು 3 ತಲೆಮಾರಿನಿಂದ ಬಂದಂಥ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿಯ ಮೂಲ ಸ್ಥಾನದಲ್ಲಿ ಬಳ್ಳಾರಿ ಮೂಲದಂಥ ರಾಜಣ್ಣ ಮತ್ತು ಕುಟುಂಬದವರು ಅವ್ರ ತಂದೆಯವರ ಕಾಲದಲ್ಲಿ ಹಿಂದೆ ನಾವೆಲ್ಲ ಅನ್ಕೊಂಡಿದ್ದೀವಿ ಊರು ಮಾರಿ ಅಂತ ಆಡ್ಕೊಂಡ್ಬರಲ್ಲ. ಆ ಥರದಲ್ಲಿ ಬಂದು ಶಿವಮೊಗ್ಗದಲ್ಲಿ ಇದು ಭಾಳ ಬಯಲಿತ್ತು, ಕಾಡಿತ್ತು, ಪ್ರಾಣಿಗಳು ಬರುವಂಥ ಪ್ರದೇಶದಲ್ಲಿ ಇಲ್ಲಿ ನೆಲೆ ಊರಿದ್ರು. ರಾಜಣ್ಣ ಅವ್ರ ತಂದೆಯವರು, ಅವ್ರ ಹಿರಿಕರು, ಅವ್ರು ಬಂದು ನೆಲೆ ಊರಿದ್ರೆ ಅವ್ರ ಕಾಲ ನಂತರ ರಾಜಣ್ಣ ಅವ್ರ ಕುಟುಂಬದವರು ಇಲ್ಲಿ ಪೂಜೆ ಮೊದಲು ಗುಡಿಸಲಿತ್ತು. ಈ ದೇವಿ ಮುಖವಾಡ ಇತ್ತು, ಗುಡಿಸಲ್ಲಿ ಸ್ಥಾಪಿಸಿದ್ರು. ಅವ್ರ ಮನದವರು ಮಾತ್ರ ಪೂಜೆ ಮಾಡ್ತಾ ಇದ್ರು. ಒಂದು ಸನ್ನಿಧಿಯಲ್ಲಿ ಇವತ್ತಿನ ದಿವಸ 20ನೇ ತಾರೀಕಿಂದ ಅದ್ದೂರಿಯಾದಂಥ ಜಾತ್ರೆ ನಡೀತಾ ಇದೆ. ಭಕ್ತಾದಿಗಳು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನಿಮ್ಮ ಏನಾದ್ರು ಕಷ್ಟ ಕಾರ್ಪಣ್ಯಗಳು ಇದ್ದರೆ ನೀವು ಕೇಳ್ಕೊಂಡ್ರೆ ನಿಮಗೆಲ್ಲ ನಿವಾರಣೆ ಆಗುತ್ತೆ ಅಂತ ನಮ್ಮ ಆಗಲೇ ಈಗ ರಂಗನಾಥ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಜಾತ್ರೆಗೆ ಬರೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.